ಮೂರು ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಸಂಗತಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ತು ಈ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಲ್ಲಿನ ಅಧಿಕಾರಿಗಳು ತಮ್ಮ ರಾಜಕೀಯ ಮಾಸ್ಟರ್ಸ್ ಮಾತು ಕೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾ ಕೇಳಲಿಕ್ಕೆ ಬಯಸ್ತೀನಿ, ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ವಿಶ್ವ ಹಿಂದೂ ಪರಿಷತ್ ಒಂದು ಬ್ಯಾಂಡ್ ಆರ್ಗನೈಸೇಷನ್, ಬಿಜೆಪಿ ಒಂದು ಬ್ಯಾಂಡ್ ಆರ್ಗನೈಸೇಷನ್, ವಿ ಆರ್ ಇನ್ ಪವರ್, ದಿ ಸೆಂಟ್ರಲ್ ಪೀಪಲ್ ಹ್ಯಾವ್ ಗಿವನ್ ಅಸ್ ದಿ ಮ್ಯಾಂಡೇಟ್. ವಿಶೇಷವಾಗಿ ಅಲ್ಲಿಗೆ ಹೊಸದಾಗಿ SP ಹೋಗ್ಯಾರ, ಅವರು ಮನಬಂದಂತೆ ವರ್ತಿದ್ದಾರೆ. ನಾ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ದೇಶದಾಗೂ ನಮ್ಮ ಸರ್ಕಾರದ ಮುಂದೂ ನಮ್ಮ ಸರ್ಕಾರ ಬರ್ತದೆ, ರಾಜ್ಯದಾಗ ಈ ಆಟಿಟ್ಯೂಡ್ ನಡೆಯುವುದಲ್ಲಿ ನಿಮ್ದಿದೆ. ವಿಶ್ವ ಹಿಂದೂ ಪರಿಷತ್ತು ಬ್ಯಾನ್ ಮಾಡಿದ್ದರೆ ನಿಮ್ಮ ಸರ್ಕಾರ ಹಿಂದೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೋರ್ಟ್ ತೆಗೆದಾಗ್ತದನ, ಇದು ಇಲ್ಲೀಗಲ್ ಅಂತ ಹೇಳಿ. ಒಂದು ದೇಶಭಕ್ತ ಸಂಘಟನೆಯ ಮೇಲೆ ಮನಬಂದಂತೆ ವರ್ತಿಸ್ತಾರೆ. ನೀವು ಪೊಲಿಟಿಕಲ್ ಮಾಸ್ಟರ್ಸ್ ಮಾತು ಕೇಳಿ. ನಾನು ಅಲ್ಲಿರೋ SP ಹೇಳ್ತೀನಿ, ಕಾಂಗ್ರೆಸ್ನ ಕಾರ್ಯಕರ್ತರಂತೆ ವರ್ತಿಸೋದು ಬಂದ್ ಮಾಡ್ರಿ. ನೀವು ಯು ಕೆನಾಟ್ ಬಿಹೇವ್ ಲೈಕ್ ಎ ಕಾಂಗ್ರೆಸ್ ವರ್ಕರ್. ಮಾಡ್ರಿ, ಎಷ್ಟು ಜನ, ನಾನು ಬರ್ತೇನೆ ಅಲ್ಲಿ, ಎಷ್ಟು ಜನ ಅರೆಸ್ಟ್ ಮಾಡ್ತೀರಿ ಮಾಡ್ರಿ, ನಿಮ್ಮ ತಾಕತ್ ನೋಡೋಣ. ಎಲ್ಲ ಹೋರಾಟ ಮಾಡೇ ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ನಿಮ್ಮ ಇಂದಿರಾ ಗಾಂಧಿ ನಮ್ಮ ಜೈಲಿಗೆ ಹಾಕಿದ್ರು, ನಿಮ್ಮ ಪಂಡಿತ್ ನೆಹರು ಜೈಲಿಗೆ ಹಾಕಿದ್ರು, ರಾಜೀವ್ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು, ಸೋನಿಯಾ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು. ಇದೆಲ್ಲವೂ ಮೀರಿ ಇಡೀ ದೇಶದಾಗ 15 ಕಡೆ ನಮ್ದು ಸರ್ಕಾರ ಅದ. ಕಾನೂನು ಪ್ರಕಾರ ಕೆಲಸ ಮಾಡ್ರಿ. ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಹೋರಾಟಕ್ಕೆ ನಾವು ಬದ್ಧರಿದ್ದೇವೆ. ಮುಂದೆ ನಮ್ದು ಸರ್ಕಾರ ಬರ್ತದ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಾರ್ಟಿ ಪರ್ಮನೆಂಟ್ ಅಂತ ತಿಳ್ಕೊಬೇಡ್ರಿ. ಕೇಂದ್ರದಲ್ಲಿ 15 ವರ್ಷದಿಂದ ಇದ್ದೀವಿ, ಇನ್ನು 10 ವರ್ಷ ಇರ್ತೀವಿ ನಾವು ಮಿನಿಮಮ್. ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಬಿಜೆಪಿ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತೀರಿ ನೀವು, ನಮ್ಮ MLA ಟಾರ್ಗೆಟ್ ಮಾಡ್ತೀರಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. ಸ್ಪೆಷಲಿ ಹೊಸ SP ಭಾಳ ಡ್ರಾಮಾ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. ನ್ಯಾಯದಲ್ಲಿ, ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಆಂಗಲ್ ಇದೆ. ಭಯೋತ್ಪಾದನೆ ಆಂಗಲ್ ಇದೆ ಅದರೊಳಗೆ. NIA ಹಂಗ ವಹಿಸ್ಕೊಳ್ಳಿಕ್ ಬರೋದಿಲ್ಲ. ನಾಳೆ ಕೋರ್ಟ್ನಾಗ ಕ್ವಶನ್ ಆದ್ರೂ ಹೋಗ್ತದೆ. ನಾವು ಬಹಳ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಯಾವತ್ತಿಗೂ ಸಹಿತ, ಇವತ್ತಿಗೂ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ, ಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ಬಹಳ ಸೆನ್ಸಿಟಿವ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸಮಸ್ಯೆ ಅಲ್ಲಿದೆ ಅನ್ನುವ ಕಾರಣಕ್ಕಾಗಿ NIA ವಹಿಸಿಕೊಂಡಾಗ NIA ಎಲ್ಲ ಆಂಗಲ್, ಭಯೋತ್ಪಾದನೆ ಆಂಗಲ್ ಹಿಡ್ಕೊಂಡು ಎಲ್ಲ ಆಂಗಲ್ಗಳನ್ನ ಮತ್ತು ಎಕ್ಸ್ಟರ್ನಲ್ ಲಿಂಕ್ಸ್ ಹಿಡ್ಕೊಂಡು ಏನೇನದ ಎಲ್ಲ ಸ್ಟಡಿ ಮಾಡ್ತದೆ. ಅವರಿಗೆ ಹಿಂದೂಗಳು ಮುಸಲ್ಮಾನರದು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಾರು. ಮತ್ತು ಆ ವೋಟ್ ಬ್ಯಾಂಕಿನ ಸಂರಕ್ಷಿಸಿಕೊಳ್ಳಿಕ್ಕೆ ಅವರು ಎಲ್ಲ ರೀತಿಯಂತೆ ನಡ್ಕೊಳ್ತಾರ. ವಿಶೇಷವಾಗಿ ಪಾಕಿಸ್ತಾನದ ಭಾಷೆಯನ್ನು ಬಹಳ ಸರ್ತೆ ಬಳಸ್ತಾರೆ. ಕಾಂಗ್ರೆಸ್ ಸ್ಪೀಕ್ಸ್ ದಿ ಪಾಕಿಸ್ತಾನ್ಸ್ ಲ್ಯಾಂಗ್ವೇಜ್. ಶಶಿ ತರೂರು, ಸಲ್ಮಾನ್ ಖುರ್ಷಿದ್ ಆಪರೇಷನ್ ಸಿಂಧೂರ್ ಸಮರ್ಥ ಮಾಡಿದ್ರೆ ಅವ್ರನ್ನ ಟೀಕೆ ಮಾಡ್ತಾರೆ ಇವ್ರದ್ದು. ಅಂದ್ರೆ ಎಂತ ಮಾನಸಿಕ ಸ್ಥಿತಿ ನೋಡ್ರಿ ಇವ್ರದ್ದು. ಓಟಿಗಾಗಿ ದೇಶವನ್ನು ಮಾರಲಿಕ್ಕೆ ಹೇಸಲಾರದವ್ರು ಇವರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೆ ಹಿಂದೂಗಳನ್ನು ದ್ವೇಷ ಮಾಡ್ತಾರೆ. ಪಂಡಿತ್ ನೆಹರು ಅವರ ಆದಿಯಾಗಿ ನೀವು ನೆನಪಿಟ್ಟವರು ಇತಿಹಾಸದಾಗ ತೆಗೆದು ನೋಡ್ರಿ. ನನಗೆ ಕತ್ತಿ ಏನ್ರಿ ಹೊರತಾಗಿ ನನ್ಗೆ ಹಿಂದೂ ಅನಬೇಡ್ರಿ ಅಂತ ಹೇಳಿದಂತ ಮಹಾಪುರುಷರು ಕಾಂಗ್ರೆಸ್ ಪಾರ್ಟಿಗಳಿಗಿದ್ದರು.